ಗಿಗ್ ನೌಕರರ ಸುರಕ್ಷತೆಯ ಹಿನ್ನೆಲೆಯಲ್ಲಿ 10 ನಿಮಿಷಗಳ ಸೇವೆಗೆ ಕೇಂದ್ರ ಸರ್ಕಾರ ಇದೀಗ ಬ್ರೇಕ್ ಹಾಕಿದೆ. ಸಹಜವಾಗಿ 10 ನಿಮಿಷದಲ್ಲಿ ಡೆಲಿವರಿ ಅನ್ನುವಂತಹ ಆ್ಯಡ್ಗಳನ್ನು ಕೊಡ್ತಾ ಇತ್ತು ಆನ್ಲೈನ್ ವ್ಯವಸ್ಥೆಗಳು. ಅದು ಸ್ವಿಗ್ಗಿ, ಝೊಮ್ಯಾಟೊ ಇರಬಹುದು ಅಥವಾ ಝೆಪ್ಟೊ ಇರಬಹುದು. ಇದೆಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರ ಒಂದು ಬ್ರೇಕ್ ಹಾಕೋ ಹಿನ್ನೆಲೆಯಲ್ಲಿ ಆ ಸಂಸ್ಥೆಗಳ ಜೊತೆಗೆ ಕೇಂದ್ರದ ಸಚಿವರು ಚರ್ಚೆ ನಡೆಸಿದ್ದಾರೆ. ಜಾಹೀರಾತುಗಳಲ್ಲಿರುವಂತಹ 10 ನಿಮಿಷದ ಭರವಸೆ ಏನಿದೆ ಅದನ್ನು ತೆಗೆದುಹಾಕಲಿಕ್ಕೆ ಇ-ಕಾಮರ್ಸ್, ಕ್ವಿಕ್ ಕಾಮರ್ಸ್ಗೆ ಮನವಿಯನ್ನ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಮನವಿಗೆ ಎಲ್ಲ ಕಂಪನಿಗಳು ಕೂಡ ಸ್ಪಂದಿಸಿವೆ. ಓಕೆ, ನಾವು ಆ 10 ನಿಮಿಷದ ಆ್ಯಡನ್ನು ತೆಗೆದು ಹಾಕ್ತೀವಿ ಅಂತ. ಸಹಜವಾಗಿ ಇದೇನಾಗ್ತಾ ಇತ್ತು ಅಂದರೆ ಡೆಲಿವರಿ ಬಾಯ್ಸ್ ಮೇಲೆ ಒತ್ತಡ ಹೆಚ್ಚಾಗ್ತಿತ್ತು. 10 ನಿಮಿಷದ ಒಳಗೆ ಕೊಡಲಿಲ್ಲ ಅಂದರೆ ಗ್ರಾಹಕರಿಂದಲೂ ಕೂಡ ಬೈಗುಳವನ್ನು ಅವರು ತಿನ್ನಬೇಕಾಗಿತ್ತು. ಕೆಲವು ಸರಿ ಆ ಆರ್ಡರ್ನೇ ಕ್ಯಾನ್ಸಲ್ ಮಾಡಿಬಿಡುವಂತಹ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು. ಇದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು ಮತ್ತು ಅವರ ಸೇಫ್ಟಿ ಪರ್ಪಸ್ ಎಲ್ಲವನ್ನು ಕೂಡ ಮನಗಂಡು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗ ಗಿಗ್ ನೌಕರರ ಸುರಕ್ಷತೆ ವಿಷಯವಾಗಿ ಕೇಂದ್ರ ತೆಗೆದುಕೊಂಡಿರುವಂತಹ ಒಂದು ಸ್ಟೆಪ್ ಏನಿದೆ, ಇದಕ್ಕೆ ಸಂಸ್ಥೆಗಳ ಸಾಥ್ ಹೇಗಿದೆ? ದಿವ್ಯಾ ನೋಡಿ, ಬ್ಲಿಂಕಿಟ್ ಸೇರಿದಂತೆ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳೇನಿದಾವೆ, ಝೊಮ್ಯಾಟೊ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಫುಡ್ ಪ್ಲಾಟ್ಫಾರ್ಮ್ಗಳೇನಿದಾವೆ, 10 ನಿಮಿಷಗಳಲ್ಲಿ ಡೆಲಿವರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೊಡ್ತಾ ಇದ್ವು, ಮತ್ತೆ ಆ್ಯಡ್ಗಳನ್ನ ಕೊಡ್ತಾ ಇದ್ವು. ಮತ್ತೆ ಯಾವುದೇ ಆರ್ಡರ್ಗಳು ಬುಕ್ ಆದ್ರೆ 10 ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಡೆಲಿವರಿ ಬಾಯ್ಗಳೇನಿರ್ತಿದ್ರು ಅವ್ರ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ರು. ಇದರಿಂದ ಪರಿಸ್ಥಿತಿಯ ಅಂದ್ರೆ ಹವಾಮಾನ ವೈಪರೀತ್ಯಗಳ ನಡುವೆ ಈ ಡೆಲಿವರಿಗಳನ್ನ ಮಾಡುವಂಥದ್ದು ಸಾಕಷ್ಟು ಕಷ್ಟದಾಯಕ ಆಗ್ತಾ ಇತ್ತು. ಟ್ರಾಫಿಕ್ ಅನ್ನ ಕ್ರಾಸ್ ಮಾಡಬೇಕು, ಇದ್ರ ಜೊತೆಗೆ ಅಪಘಾತಗಳಾಗುವಂತ ಸಾಧ್ಯತೆಗಳು ಕೂಡ ಬಹಳಷ್ಟು ಹೆಚ್ಚಾಗಿರ್ತಿದ್ವು. ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಕಾರ್ಮಿಕ ಇಲಾಖೆ ಇದ್ರ ಬಗ್ಗೆ ಮುತುವರ್ಜಿಯನ್ನ ವಹಿಸಿ ಎಲ್ಲಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಜೊತೆಗೆ ಮಾತುಕತೆಯನ್ನ ನಡೆಸಿ 10 ನಿಮಿಷದ ಡೆಲಿವರಿ ಭರವಸೆ ಏನಿದೆ ಅದನ್ನ ತೆಗೆದುಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಈ ಸೂಚನೆಗೆ ಎಲ್ಲಾ ಆನ್ಲೈನ್ ಕಂಪನಿಗಳು ಕೂಡ ಈಗ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು. ಮುಂಬರುವಂತ ದಿನಗಳಲ್ಲಿ ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಆ್ಯಡ್ಗಳು ಏನ್ ಬರ್ತಾ ಇತ್ತು, 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀವಿ ಅನ್ನುವಂತ ಭರವಸೆಗಳೇನಿದ್ವು ಅವುಗಳನ್ನ ತೆಗೆದುಹಾಕ್ಲಿಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಗಿಗ್ ವರ್ಕರ್ಗಳಂತ ಏನ್ ಕರೆಸ್ಕೊಳ್ತಾರೆ, ಆನ್ಲೈನ್ ಡೆಲಿವರಿ ಪಾರ್ಟ್ನರ್ಗಳೇನಿದ್ದಾರೆ ಅವ್ರ ಮೇಲಿರುವಂತ ಒತ್ತಡವನ್ನ ತಗ್ಗಿಸುವಂತ ಪ್ರಯತ್ನವನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕಂಪನಿಗಳು ಕೂಡ ಬಹುತೇಕ ಅವರಿಗೆ ಸಹಕಾರ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.